ಶರದ್ ಋತುವಿನಲ್ಲಿ ವಿರೇಚನ ತಗೊಳ್ಳೋದ್ರಿಂದ ಶರೀರ ಡಿಟಾಕ್ಸಿಫಿಕೇಷನ್ ಆಗೋದ್ರ ಜೊತೆಗೆ ಬಲವನ್ನು ಪಡ್ಕೊಳ್ತದೆ, ಇಮ್ಯುನಿಟಿ ಹೆಚ್ಚಾಗುತ್ತೆ, ಸಣ್ಣ ಆಗುತ್ತೆ, ಬೋನ್ಸ್ ಗಟ್ಟಿ ಆಗ್ತವೆ. ಇದರ ಎಂಡ್ ರಿಸಲ್ಟ್ ಹೇಗಿರ್ತದೆ ಅಂದರೆ ಬೆಳಗಿನಿಂದ ಸಂಜೆವರೆಗೂ ಒಂದು ದಿನ ಉತ್ಸಾಹ ಹಾಗೇ ಇರ್ತದೆ, ಬಲ ಕಡಿಮೆ ಆಗೋದಿಲ್ಲ, ಒಳ್ಳೆ ನಿದ್ದೆ ಬರ್ತದೆ, ಚೆನ್ನಾಗಿ ಹಸಿವಿರ್ತದೆ, ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ ಕ್ಲಿಯರ್ ಆಗುತ್ತೆ. ಇಷ್ಟಾದರೆ ಜೀವನ ಅದ್ಭುತವಾಗಿರ್ತದೆ. ಯಾರಿಗಾದರೂ ಕಾಯಿಲೆ ಇದ್ದವರು ಶರದ್ ವಿರೇಚನ ತಗೊಂಡ್ರೆ ಕಾಯಿಲೆಗಳಲ್ಲಿ ಮೋರ್ ದ್ಯಾನ್ 60-70% ರೆಡ್ಯೂಸ್ ಆಗಿಬಿಡ್ತದೆ. ಅಂದರೆ ಯಾವುದೋ ಲಕ್ಷಣಗಳಿತ್ತು ಅದು ಕಮ್ಮಿ ಆಗುತ್ತೆ, ಆಮೇಲೆ ಔಷಧಿ ಕೊಟ್ಟು ಸರಿ ಮಾಡೋಕ್ಕೆ ಬರ್ತದೆ, ಇನ್ನೊಂದಷ್ಟು ಇರೋದನ್ನು ಹೋಗ್ಸೋಕ್ಕೆ ಬರ್ತದೆ. ಆದರೆ ಶರದ್ ಋತುವಿನಲ್ಲಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆ? ಶರದ್ ಋತುವಿನಲ್ಲಿ ಶರೀರ ಕೂಡ ಹೊರಗೆ ಹಾಕಲಿಕ್ಕೆ ರೆಡಿ ಇರ್ತದೆ, ನಾವು ಕೂಡ ಔಷಧಿ ಕೊಡ್ತೀವಿ, ನಿಮಗೆ ಡಬಲ್ ಸ್ಟ್ರೆಂತ್ ಸಿಗ್ತದೆ. ಹಾಗಾಗಿ ಶರೀರ ಡಿಟಾಕ್ಸಿಫೈ ಆಗೋದಕ್ಕೆ ಮಹಾಲಯ ಅಮಾವಾಸ್ಯೆಯಿಂದ ಆಶ್ವೀಜ ಮಾಸ ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲಿಂದ 2 ತಿಂಗಳು, ಆಶ್ವೀಜ ಮತ್ತು ಕಾರ್ತಿಕ, ಈ 2 ಮಾಸಗಳಲ್ಲಿ ಶರದ್ ಋತು ಇರ್ತದೆ. ಈ ಕಾಲದಲ್ಲಿ ವಿರೇಚನವನ್ನು ತಗೊಳ್ಳಿ, ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳಿ, ಇಮ್ಯುನಿಟಿ ಹೆಚ್ಚು ಮಾಡ್ಕೊಳ್ಳಿ, ಶರೀರದ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ನಿರಂತರ ಕೆಲಸದಲ್ಲಿ ತೊಡಗಿ. ಧನ್ಯವಾದಗಳು.